ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಸರಿಯಾದಂತ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ DA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ SIRಗೆ ಅಡೆತಡೆ ಮಾಡುವಂತದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನ ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದಿಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನ ತೆಗಿಯಕ್ಕೆ ಇಷ್ಟ ಇಲ್ಲ ಇವ್ರಿಗೆ. ಒಂದು ರೀತಿ ಯಾರು ರಿಯಲ್ ಮತದಾರರಿದ್ದಾರೆ, ಈ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡುವಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಕ್ಷಣೆ ಏನಿದ್ದಾರೆ, ಬ್ಯಾಲೆಟ್ ಪೇಪರ್, ಬ್ಯಾಲೆಟ್ ಬಾಕ್ಸ್, ಅದನ್ನ ಕಾಪಾಡುವಂಥದ್ದು ಈ ವೋಟರ್ಸ್. ಆ ವೋಟರ್ ನಿಜವಾದಂತ ವೋಟರ್ಸ್ ಇರಬೇಕು, ಡೂಪ್ಲಿಕೇಟ್ ವೋಟರ್ಸ್ ಯಾರು ಇರಬಾರದು. ಅದು SIRನ ಮೂಲ ಗುರಿ. ಕಾಂಗ್ರೆಸ್ ಅವ್ರಿಗೆ ಈಗ ಆ SIRಗೆ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ಯಾವ ಅಧಿಕಾರಿಗಳು ಇರ್ಬೇಕಲ್ಲ, ಕಾಂಗ್ರೆಸ್ ಪಾರ್ಟಿದು ಕೊಡ್ತಾರೆ, ಬಿಜೆಪಿ ಬೇಡ, ಅಧಿಕಾರಿ ಲಿಸ್ಟ್ ಅಲ್ಲೂ ಕಾಂಗ್ರೆಸ್ ಅವ್ರದ್ದು ಹಾಕೊಂಬಿಟ್ಟಿದ್ದಾರೆ. ಇಲ್ಲಿ ನೋಡಿ, BLO ಹಾಗೆ ಕಾಂಗ್ರೆಸ್ ಆಕ್ಚುಲಿ ಏನ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ, ಅವರು ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಅವ್ರು ಮಾತ್ರ ನೇಮಕ ಮಾಡಬೇಕು. ಇಲ್ಲಿ ಸರ್ಕಾರಿ ಅಧಿಕಾರಿನೇ ಅಲ್ಲ, ಅವನ್ನ ನೇಮಕ ಮಾಡಿದ್ದಾರೆ. ಜಯನಗರದಲ್ಲಿ ಒಂದು 20 ಕಡೆ ಆಗಿದೆ. ಇನ್ನೊಂದು ಇಲ್ಲಿ BLA ಅಧಿಕಾರಿ ತಾನೇ ಅವನು ಅಮೀನ್. ಯಾರು ಇವಾಗ BLA 2 ನಮ್ಮ ಪಾರ್ಟಿಯದ್ ಮಾಡಿದ್ರೂ ಕೂಡ ಅವ್ರು ಯಾರು ಕೂಡ ಎಲೆಕ್ಷನ್ ಕಮಿಷನರ್ ಕೊಡೋ ಅಂತ ಇದರಲ್ಲಿ ಯಾವುದೇ MLA ಫೋಟೋ, MP ಫೋಟೋ, ಪಾರ್ಟಿ ಸಿಂಬಲ್ ಹಾಕೋಣಂಗಿಲ್ಲ. ಆದ್ರೆ ಇಲ್ಲಿ ಹಾಕೊಂಬಿಟ್ಟಿದ್ದಾರೆ. ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಫೋಟೋ ಹಾಕೊಂಡಿದ್ದಾರೆ. ಅವ್ರು ಇರ್ಬೋದು, ಆದ್ರೆ ಸಿಂಬಲ್ ಇಟ್ಕೊಂಡು ಹೋಗಂಗಿಲ್ಲ. ಅವರು ಸಿಂಬಲ್ ಇಟ್ಕೊಂಡು ಪ್ರಚಾರ ಮಾಡಬಾರ್ದು. ಅಧಿಕಾರಿಗಳ ಜೊತೆ ಹೋದಾಗ ಯಾವುದೇ ಪಾರ್ಟಿಯ ಇವರು ಸಿಂಬಲ್ ಇಟ್ಕೊಂಡು ಪ್ರಚಾರ ಮಾಡಂಗಿಲ್ಲ, ಕ್ಯಾನ್ವಾಸ್ ಮಾಡಂಗಿಲ್ಲ. ಆದ್ರೆ ಇವ್ರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನ ಕೂಡಲೇ ಚುನಾವಣಾ ಆಯೋಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ.